ಕಡೆ ನೋಡು ಕೆರೆನೇ ಇದ್ದಿದ್ದು, ಈ ಕಡೆ ನೋಡು ಕೆರೆ ಇದ್ದಿದ್ದು. ಒಂದೇ ರಾತ್ರಿಗೆ ಎಷ್ಟು ನೀರು ಬಂದ್ಬಿಡೋದೆ. ಇವತ್ತು ಕೆರೆ ತುಂಬ್ತದೆ ನೋಡ್ಕೊಂಡಿದೆ ಅಂದ್ರೆ ಕೆರೆ ತುಂಬಿರೋದು. ಆಮೇಲೆ ಚಿಕ್ಕ ವಯಸ್ಸಿನಿಂದ ಈಜು ಹೊಡ್ಕೊಂಡಿದ್ದು, ಆಮೇಲೆ ಸ್ವಲ್ಪ ಆದ್ಮೇಲೆ ತಿರ್ಗಾ ನೆಕ್ಸ್ಟ್ ಜಾಸ್ತಿ ತೀಟೆ, ಇವನು ಓಡಾಡ್ತಾನೆ, ಅದ್ ಮಾಡ್ತಾನೆ, ಏನು ಮಾಡಲ್ಲ, ಇವನು ಯಾರ ಮನೆಯಾಗ ಸಂಬಳಕ್ಕೆ ಹಾಕ್ಬೇಕು ಅಂತ ನಮ್ಮ ತಾಯಿ ನಮ್ಮ ತಂದೆ ತಗೊಂಡೋಗಿ ಸಂಬಳಕ್ಕೆ. When we first came to this Doddubamsandra village, mine was the last house in the area and there was no roads. I could see only the huge lake. Water was very, very clear. I could see from this shore to that shore. As long as I can catch, I could see water and water and water. Oh, ನೀರು ಬಿಟ್ಟಿದೆಯೇನು? ಮತ್ತೆ ನೀರು ಆಗೋಗಿದೆ. ಟ್ಯಾಂಕ್ ಸ್ವಿಚ್ ಹಾಕೋ, ಇದು ಆಫ್ ಮಾಡೋ. We were living in city, and then I took up this site, and then I was fed up in the busy part of Bangalore. Then when we came back, we felt we are living in a resort. That's how it was. Looking at this place, my tears, I get tears in my eyes. Oh, look, they have made it a dump yard. ಇದು ಟೆನ್ಷನ್ ಬರಲ್ಲ. ಒಂದು ಕೆರೆ ಅಂತ ಅಂದ್ಮೇಲೆ ಅಲ್ಲಿ ಒಂದ್ ಸ್ವಲ್ಪ ಹೊತ್ತು ಕುಂತ್ಕೊಂಡ್ರೆ, ಇಲ್ಲ ಏರಿ ಮೇಲಾದ್ರೂ ಸ್ವಲ್ಪ ನಿಂತ್ಕೊಂಡು ಒಂದ್ ಸ್ವಲ್ಪ ನೋಡ್ದ ಎಷ್ಟು ಆನಂದವಾಗಿದೆ ಅಂದಾಗ ಅವಾಗ ಸಂಸಾರ ಅನ್ನೋದು ಸ್ವಲ್ಪ ಕಷ್ಟ ಅನ್ನೋದು ಸ್ವಲ್ಪ ಚೇಂಜ್. ಅವಾಗ ಎತ್ಕೊಂಬಂದು ಮನೆಯಾಗ ಆರತಿ ಎಲ್ಲ ಮಾಡಿ ಮರಿ ಹೊಡ್ಕೊಂಬಂದು ದೇವ್ರನಲ್ಲಿ ಇಟ್ಕೊಂಡು ಸೆಂಟ್ರು ಇದ್ರೊಳಗ ಬಿಟ್ಟು ಜನ ಆ ತರ ಜನ ಬರೋರು ಈ ಕೆರೆ ಒಳಗ ನೋಡಕ್ಕೆ ಸಂತೋಷ ಆಗೋದು. It used to inspire people, in my opinion. That's what I thought. When you get so much stressed and then come back, go and then take a look. My God, what a pleasant sight it should be. And I had a beautiful dog with me, and I and him, we used to go on tank bed regular. I used to free him, and then he used to come back and then go back and forth. I say, looking at the way the thing has developed here, I feel I am the heart of some city here. ಈಗ ನಾನು ಅಲ್ಲಿ ನೀರು ಕಟ್ತಾ ಇರ್ತೀನಿ. ಬಾಯಾರಿಕೆ ಆದ್ರೆ ಏನ್ ಮಾಡ್ತೀರಿ? ಈಗ ನೀರು ಕುಡಿಬೇಕು ಅನ್ಸ್ತದೆ. ಆ ನೀರು ಬರ್ತಾ ಇರ್ತದಲ್ಲ ಬೋರಿಂದ, ಮಣ್ಣು ಮಸನೆ ಎಲ್ಲಾ ಬರ್ತಾ ಇರ್ತದೆ. ಅಲ್ಲಿ ಕಟ್ಟಬೇಕು ಅಂದ್ರೆ ಯಾವ್ದು ಬರ್ತದೆ, ಅದನ್ನೇ ಸ್ವಲ್ಪ ಹಿಂಗಂದು ಹಿಂಗ್ ಸ್ವಲ್ಪ ಕುಡಿತೀರಿ. ಯಾಕಂದ್ರೆ ನೀರು ಕೆಲ್ಕೋಬೇಕು, ಅಲ್ಲಿ ಕೆಲಸ ಬಿಟ್ಬಿಟ್ಟು ಇನ್ನು ಬೇರೆ ಕಡೆ ಹೋಗ್ಬೇಕು. The fourth stage pipeline is underway. So how much water can Bangalore is thirsty, One day we could see, we can say on a map how Kaveri was flowing this way, entire Kaveri gets diverted to Bangalore. If the groundwater is not charged, then we are seeing real danger. I am not looking today, I am looking at my granddaughter, I am looking at great-great-granddaughters. When they come up to this earth, what will they do? Where will they get? How will they live? It is not me. I am not partisan enough to talk about, okay, let it end with me. ಒಂದು ದನ ಕುಡಿಯಕ ನೀರು ತೊಂದ್ರೆನೆ. ಈ ಒಂದು ಪಕ್ಷಿ ನೀರು ಕುಡಿಬೇಕಾದ್ರೆ ಜನದ ವಾತಾವರಣ ಜಾಸ್ತಿ. ಎಲ್ಲಿ ಪಕ್ಷಿ ನೀರು ಕುಡಿತವೆ? ಇಟ್ಲಿಂದ ಹತ್ತು ಓಡಾಡ್ತಾ ಇದ್ರೆ ಹತ್ತಲಿಂದ ಓಡಾಡ್ತದೆ. ಇನ್ನೆಲ್ಲಿ ಓಡಾಡ್ತಾವೆ? ಒಂದು ನಾಯಿ ಆಗ್ಲಿ, ಒಂದು ಇದಾಗ್ಲಿ ಕುಡಿಬೇಕಾದ್ರೆ ಎಷ್ಟು ಕಷ್ಟ ಇದೆ ಅವಕ್ಕ. ಅದೇ ಒಂದು ಕೆರೆ ಇದ್ದಿದ್ರೆ
ಈಗ ಒಂದು ಪಕ್ಷಿ ಆಗಲಿ, ಒಂದು ಕೊಕ್ಕರೆ ಆಗಲಿ, ವೈಟ್ ಯಾವುದೇ ಆಗಿರಲಿ, ಕೆರೆ ಒಳಗೆ ಇದ್ರು ಸ್ವಲ್ಪ ಏನಾದರೂ ಒಂದು ಜೀವನ ನಡ್ಕೊಳೋದು.